ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಭವಿಷ್ಯ ಪರ್ವದ 104 ಮತ್ತು 105ನೇ ಅಧ್ಯಾಯಗಳಲ್ಲಿ ನಿನ್ನೆ ನೋಡಿದಂತಹ ಕಥೆಯ ಸ್ವಲ್ಪ ಭಾಗವನ್ನು ಇವತ್ತು ಗಮನಿಸಬೇಕು. ಬ್ರಹ್ಮದತ್ತ ಅನ್ನುವಂಥ ಒಬ್ಬ ಸಾಲ್ವ ದೇಶಕ್ಕೆ ಅಧಿಪತಿಯಾದಂಥ ರಾಜ, ಅವನಿಗೆ ದೀರ್ಘಕಾಲದ ಬಳಿಕ ಪರಶಿವನ ಅನುಗ್ರಹದಿಂದ ಹಂಸ ಮತ್ತು ದಿಬೀಕ ಅನ್ನೋ ಇಬ್ಬರು ಮಕ್ಕಳು ಜನಿಸಿದ್ರು. ಆ ಬ್ರಹ್ಮದತ್ತನ ಸ್ನೇಹಿತನಾದಂತಹ ಮಿತ್ರ ಸಹ ಅನ್ನುವಂತಹ ಬ್ರಾಹ್ಮಣನಿಗೆ ಜನಾರ್ದನ ಅನ್ನುವ ಮಗ ಭಗವಂತನಾದಂತಹ ವಿಷ್ಣುವಿನ ಅನುಗ್ರಹದಿಂದ ಜನಿಸಿದ. ಅವರೆಲ್ಲರೂ ಕೂಡ ಶಸ್ತ್ರಗಳಲ್ಲಿ ಪಾರಂಗತರಾದರು, ಮೂವರು ಕೂಡ. ಮತ್ತೆ ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಿ ಸ್ವಧರ್ಮದಲ್ಲಿ ಆಸಕ್ತರಾಗಿದ್ದರು. ಅಲ್ಲಿಗೆ 105 ಅಧ್ಯಾಯಗಳು ಮುಗಿದ್ದವು. 106ನೇ ಅಧ್ಯಾಯದಲ್ಲಿ ಅವರ ಕಥೆ ಮುಂದುವರೆದಿದೆ. ಒಮ್ಮೆ ಆ ಇಬ್ಬರು ರಾಜಕುಮಾರರು ತಮ್ಮ ಸ್ನೇಹಿತನಾದಂತಹ ಜನಾರ್ದನ ಅಂತ ಹೇಳಿದ್ನಲ್ಲ, ಅವನನ್ನು ಕರೆದುಕೊಂಡು ಬೇಟೆಯಾಡಲಿಕ್ಕೆ ಅಂತ ಅರಣ್ಯಕ್ಕೆ ಹೋದರು. ವಿವಿಧ ರೀತಿಯಾದಂತಹ ಪ್ರಾಣಿಗಳನ್ನು ಅವರು ಬೇಟೆಯಾಡಿದ್ರು. ಕೊನೆಗೊಮ್ಮೆ ದಣಿವ ಆರಿಸಿಕೊಳ್ಳಿಕ್ಕಾಗಿ ಒಂದು ಸರೋವರದ ದಡದ ಮೇಲೆ ಕೂತ್ಕೊಂಡು ಆ ಸರೋವರದ ನೀರನ್ನು ಕುಡಿದು ಆ ಸರೋವರದಲ್ಲಿ ದೊರೆತಂತಹ ಕಮಲದ ದಂಟುಗಳು, ಹಣ್ಣು ಹಂಪಲುಗಳೆಲ್ಲ ತಿಂದು ತಮ್ಮ ಹಸಿವನ್ನ ಪರಿಹರಿಸಿಕೊಂಡ್ರು ಮತ್ತು ಆಯಾಸವನ್ನು ಪರಿಹಾರ ಮಾಡಿಸಿಕೊಂಡ್ರು. ಸಮೀಪದಲ್ಲೇ ದೇವತೆಗಳು ಮತ್ತು ಋಷಿಗಳು ವೇದವಾಣಿಯನ್ನು ಉಚ್ಚಾರ ಮಾಡ್ತಿದ್ದಂಥ, ಯಜ್ಞಗಳನ್ನು ಮಾಡ್ತಿದ್ದಂಥ ಧ್ವನಿ ಅವರಿಗೆ ಕೇಳಿ ಬಂತು. ಬೇಟೆಯಾಡಲಿಕ್ಕೆ ತಾವೇನೋ ಬಂದಿದ್ರು, ತಮ್ಮ ದೊಡ್ಡ ಸೈನ್ಯವನ್ನು ಅಲ್ಲೇ ನಿಲ್ಲಿಸಿ ತಮ್ಮ ಸ್ನೇಹಿತನಾದಂತಹ ಜನಾರ್ದನನ ಜೊತೆಗೆ ಪದಾತಿಗಳಾಗಿ ನಡ್ಕೊಂಡು ಆ ಯಜ್ಞ ನಡೆದಿದ್ದಂಥ ಕಶ್ಯಪ ಋಷಿ ಆಶ್ರಮಕ್ಕೆ ಬಂದರು. ಅಲ್ಲಿಗೆ 106ನೇ ಅಧ್ಯಾಯ ಮುಕ್ತಾಯ ಆಗಿದೆ. 107ನೇ ಅಧ್ಯಾಯದಲ್ಲಿ ಯಜ್ಞ ಮಂಟಪವನ್ನು ಪ್ರವೇಶ ಮಾಡಿ ಆ ಮುನೀಶ್ವರರಿಗೆ, ಅಲ್ಲಿದ್ದಂಥ ಮುನಿಗಳಿಗೆ ಅವರಿಗೆ ನಮಸ್ಕಾರ ಮಾಡಿದರು. ಆ ಮುನಿಗಳು ಬಂದಂಥ ರಾಜಕುಮಾರರಿಗೆ ಮತ್ತು ಆ ಬ್ರಾಹ್ಮಣನಿಗೆ ಸ್ವಾಗತ ಮಾಡಿ ಅವರನ್ನ ಕೂಡಿಸಿಕೊಂಡ್ರು. ಹಂಸ ರಾಜಕುಮಾರ ಆ ಮುನಿಗಳಿಗೆ ಹೇಳಿದ, ಮುನಿಗಳೇ, ನಮ್ಮ ತಂದೆ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ. ನೀವು ಈಗೇನು ಯಜ್ಞ ಮಾಡ್ತಿದ್ದೀರಿ, ಇದು ಮುಗಿದ ಬಳಿಕ ನಮ್ಮ ರಾಜಧಾನಿಗೆ ಬಂದು ನಮ್ಮ ತಂದೆಯ ಮೂಲಕ ರಾಜಸೂಯ ಯಾಗವನ್ನು ಮಾಡಿಸಬೇಕು. ಅದಾದ್ಮೇಲೆ ಹಂಸನು ಕೂಡ ಹೇಳಿದ, ನಾವೀಗಾಗಲೇ ರಾಜಸೂಯ ಯಾಗದ ಅಂಗವಾಗಿ ದಂಡಯಾತ್ರೆಗೆ ಹೋಗಿ ಪ್ರಪಂಚದಲ್ಲಿರುವಂತಹ ಎಲ್ಲ ದೇಶಗಳನ್ನು ಗೆಲ್ಲುತ್ತೀವಿ. ದೇವತೆಗಳೇ ಆಗಲಿ ದಾನವರೇ ಆಗಲಿ ಮಾನವರೇ ಆಗಲಿ ನಮ್ಮನ್ನು ಎದುರಿಸಿ ಯುದ್ಧ ಮಾಡಲಾರರು. ಹಾಗಾಗಿ ಅವೆಲ್ಲರನ್ನು ಸೋಲಿಸಿ ರಾಜಸೂಯ ಯಾಗಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ. ಆ ಬಳಿಕ ನೀವು ರಾಜಸೂಯ ಯಾಗಕ್ಕೆ ಬಂದು ನಮ್ಮ ತಂದೆಯ ಕೈಯಿಂದ ಆ ಮಹಾಯಜ್ಞವನ್ನು ಪೂರೈಸಿಕೊಡಬೇಕು ಅಂತ ಕೇಳ್ಕೊಂಡ್ರು. ಆಗ ಆ ಋಷಿಗಳು ಹೇಳಿದ್ರು, ನೀವು ಹೇಳಿದಂತೆ ನೀವೆಲ್ಲರೂ ಸೇರಿ ಭೂಮಂಡಲವನ್ನು ಗೆಲ್ಲೋದಾದ್ರೆ ನಾವು ಬಂದು ನಿಮ್ಮ ತಂದೆಯವರ ಕೈಯಿಂದ ರಾಜಸೂಯ ಯಾಗವನ್ನು ಮಾಡಿಸ್ತೇವೆ. ನೀವು ಒಂದ್ ವೇಳೆ ಭೂಮಂಡಲವನ್ನು ಗೆಲ್ಲಲಿಕ್ಕೆ ಅಸಮರ್ಥರಾದ್ರೆ ನಾವು ಯಜ್ಞವನ್ನು ಮಾಡಿಸೋದು ಕೂಡ ಸಾಧ್ಯವಾಗಲಿಕ್ಕಿಲ್ಲ ಅಂತ ಹೇಳಿದರು. ಹಂಸ ಮತ್ತು ಆ ಡಿಂಭಕ, ಅವರ ಹೆಸರು ಡಿಂಭಕ ಅಥವಾ ಡಿಬಿಕ, ಅವರಿಬ್ರು ಕೂಡಲೇ ಅಲ್ಲಿಂದಲೇ ಆ ದಂಡಯಾತ್ರೆಯನ್ನು ಮಾಡ್ತೀವಿ ಅಂತ ನಿರ್ಧಾರ ಮಾಡಿದರು. ಆ ಸರೋವರ ಏನಿತ್ತು, ಸರೋವರದ ಉತ್ತರದ ತೀರಕ್ಕೆ ಬಂದರು. ಅಲ್ಲಿ ದೂರ್ವಾಸರ ಆಶ್ರಮವಿತ್ತು. ಅನೇಕ ಜನ ಋಷಿಗಳು ಅಲ್ಲಿ ನಿಯಮಾನುಷ್ಠಾನವನ್ನು ಮಾಡ್ತಿದ್ರು. 3000 ಜನ ಸನ್ಯಾಸಿಗಳು. ದೂರ್ವಾಸರು ಎಲ್ಲರಿಗೂ ಗೊತ್ತಿರುವಂತಹ ಋಷಿಗಳಲ್ಲ, ಸನ್ಯಾಸಿಗಳಾಗಿದ್ರು. ಅವ್ರ ಜೊತೆ 3000 ಸಂಖ್ಯೆಯ ಸನ್ಯಾಸಿಗಳು ಅವರ ಶಿಷ್ಯರಾಗಿದ್ದು ಓಂಕಾರ ಮಂತ್ರವನ್ನ, ಬ್ರಹ್ಮಸೂತ್ರಗಳನ್ನ, ಪರಮಾತ್ಮನನ್ನ ಧ್ಯಾನ ಮಾಡ್ತಿದ್ರು. ಒಂದು ಕೌಪಿನ ಲಂಗೋಟಿ ಬಿಟ್ರೆ ಅವ್ರ ಮೈ ಮೇಲೆ ಬೇರೆ ಏನೋ ಒಡವೆಯೂ ಇರಲಿಲ್ಲ, ಆಭರಣವೂ ಇರಲಿಲ್ಲ, ವಸ್ತ್ರವೂ ಇರಲಿಲ್ಲ. ಹಂಸ ಮತ್ತು ಪರಮಹಂಸ ಅನ್ನುವಂಥ ಕರೆಯಲ್ಪಡ್ತಕ್ಕಂಥ ಅನೇಕ ಜನ ಮುನಿಗಳಲ್ಲಿದ್ರು. ಹಂಸ, ಪರಮಹಂಸ, ಬಹುದಕ, ಕುಟೀಚಕ, ಏಕದಂಡಿ, ತ್ರಿದಂಡಿ, ಬಹುದಂಡಿ, ಈ ರೀತಿಯಾಗಿ ಸನ್ಯಾಸಿಗಳಲ್ಲಿ ಅನೇಕ ಪ್ರಭೇದಗಳು. ಅವರೆಲ್ಲರೂ ದೂರ್ವಾಸರಿಗೆ ಶಿಷ್ಯರಾಗಿದ್ರು. ಅಂತಃಕರಣ ಅವ್ರದೆಲ್ಲವೂ ಶುದ್ಧವಾಗಿತ್ತು. ಈ ಹಂಸ ಡಿಬಿಕರಿಬ್ಬರು
ತಮ್ಮ ಸ್ನೇಹಿತನಾದಂತಹ ಜನಾರ್ದನನ ಜೊತೆ ಅಲ್ಲಿಗೆ ಬಂದು ಆ ದುರ್ವಾಸ ಮುನಿಗಳನ್ನು ನೋಡಿದರು. ದುರ್ವಾಸ ಮುನಿಗಳ ಸಿಟ್ಟು, ಅವರ ರೋಷ ಎಂಥದ್ದು ಅಂದ್ರೆ, ಅವರು ಸಿಟ್ಟುಕೊಂಡ್ರೆ ದೇವತೆಗಳು ಕೂಡ ಅವರನ್ನ ಕಣ್ಣೆತ್ತಿ ನೋಡ್ಲಿಕ್ಕೆ ಸಮರ್ಥರಾಗಲಿಕ್ಕಿಲ್ಲ. ಅಂತ ದುರ್ವಾಸ ಋಷಿ ಅಲ್ಲಿ ಸನ್ಯಾಸಿ ರೂಪದಿಂದ ಕೂತ್ಕೊಂಡು ಕಾವಿ ಬಣ್ಣದ, ಕೇಸರಿ ಬಣ್ಣದ ಕೌಪೀನವನ್ನ ಧರಿಸಿಕೊಂಡಿದ್ರು. ಅವರಿಬ್ಬರನ್ನು ನೋಡಿದ ಕೂಡಲೇ ಈ ಹಂಸ ಮತ್ತು ಡಿಂಬಕರಿಬ್ಬರಿಗೂ ನಗುವಂತಾಯ್ತು. ದುರ್ವಾಸ ಸನ್ಯಾಸಿಯನ್ನು ನೋಡಿ ಇವರಿಗೆ ನಗು ಬಂತು. ಕೋನಾನಾಸವು ಮಹಾಭೂತಃ ಕಾಷಾಯಿ ವರ್ಣವಿಕ್ರಮಃ. ಕಾಷಾಯ ವಸ್ತ್ರವನ್ನು ಧರಿಸಿದೆಯಲ್ಲ, ಕಾವಿ ವಸ್ತ್ರವನ್ನು ಧರಿಸಿದೆಯಲ್ಲ, ಈ ಮಹಾಭೂತ ಇದು ಯಾವುದು ಅಂದ್ರೆ ಈ ಪ್ರಾಣಿ ಯಾವುದು? ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಂತ 4 ಜಾತಿಯವರೇನಿದ್ದಾರೆ, ಮತ್ತು ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು ಮತ್ತು ಸನ್ಯಾಸಿಗಳು ಅಂತ 4 ಜನ ಆಶ್ರಮಗಳನ್ನು ಕೂಡ ನಾವು ಶಾಸ್ತ್ರದಲ್ಲಿ ಕೇಳ್ತೀವಿ. 4 ವಿಧವಾದಂತಹ ಆಶ್ರಮಗಳನ್ನ. ಇವನು ಯಾವ ಆಶ್ರಮದಲ್ಲಿದ್ದಾನೆ? ನೋಡ್ಲಿಕ್ಕೆ ಕಾವಿ ವಸ್ತ್ರವನ್ನೇನೋ ಧರಿಸಿದ್ದಾನೆ, ಆದರೆ ಇವನು ಆಶ್ರಮ ಯಾವುದು? ಇವನು ವರ್ಣ ಯಾವುದು? ನಮಗೆ ತಿಳಿದಿದ್ದಂತೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಿಗಳಲ್ಲಿ ಗೃಹಸ್ಥನೇ ಧರ್ಮಾತ್ಮ. ಗೃಹಸ್ಥಾಶ್ರಮಕ್ಕಿಂತ ಶ್ರೇಷ್ಠವಾದಂತಹ ಆಶ್ರಮವಿಲ್ಲ. ಗೃಹಸ್ಥಾಶ್ರಮ ಎಲ್ಲ ಪ್ರಾಣಿಗಳಿಗೂ ಮಾತ್ರ ಸ್ವರೂಪವಾದದ್ದು. ಕಾರಣ ಏನಂದ್ರೆ, ಗೃಹಸ್ಥ ಆದವನು ತನ್ನ ಮನೆಯಲ್ಲಿ, ತನ್ನ ಪರಿಸರದಲ್ಲಿ ಅನೇಕ ಜನ ಶಿಷ್ಯರನ್ನು ಇಟ್ಕೊಂಡು ಅವರಿಗೆ ಪಾಠ ಹೇಳಿ, ಅನೇಕ ಜನರಿಗೆ ಭೋಜನಾದಿಗಳ ವ್ಯವಸ್ಥೆ ಮಾಡಿ ಈ ಸಮಾಜವನ್ನ ಮತ್ತು ಈ ಜಗತ್ತನ್ನು ಸಲಹುವಂಥವನು. ಹಾಗಾಗಿ ಎಲ್ಲ ಜಗತ್ತಿಗೂ ಕೂಡ ತಾಯಿ ಅಂತ ಇರುವಂಥದ್ದು ಈ ಗೃಹಸ್ಥಾಶ್ರಮ. ಆ ಗೃಹಸ್ಥಾಶ್ರಮಕ್ಕೆ ಗೃಹಸ್ಥಾಶ್ರಮವನ್ನು ಬಿಟ್ಟು ಕಾವಿ ವಸ್ತ್ರವನ್ನು ಧರಿಸಿ ಸನ್ಯಾಸಿ ಅಂತ ಇಲ್ಲಿ ಬಂದು ಕೂತಿದ್ದಾನಲ್ಲ, ಇವನು ಯಾರು? ಮೂರ್ಖ ಇದ್ದಿರ್ಬೇಕು ಇವನು ಅಂತ ದುರ್ವಾಸವನ್ನು ಬೈಲಿಕ್ಕೆ ಶುರು ಮಾಡಿದ್ರು ಈ ಹಂಸ ಮತ್ತು ಡಿಂಬಿಕರಿದ್ರು ಕೂಡ. ಇವನು ಹುಚ್ಚನಾಗಿರ್ಬೇಕು ಅಥವಾ ಮೂರ್ಖನಾಗಿರ್ಬೇಕು. ಮೇಲ್ನೋಟಕ್ಕೆ ಧ್ಯಾನ ಮಾಡುವಂತ ಇವನು ತೋರಿಸ್ಕೊತಾ ಇದ್ದಾನೆ, ಆದ್ರೆ ಇವನೊಬ್ಬ ವಂಚಕನೇ ಆಗಿದ್ದಾನೆ. ತನ್ನ ರೂಪವನ್ನು ಧರಿಸಿ ಇವನು ಜನರಿಗೆ ಮೋಸ ಮಾಡ್ತಿದ್ದಾನೆ. ಜನರಿಗೆ ವಂಚಕರಾದಂತಹ ಇವನನ್ನ ಸರಿದಾರಿಗೆ ತಂದು ಜನರನ್ನ ಕಾಪಾಡಬೇಕಾದ್ದು ನಮ್ಮ ಜವಾಬ್ದಾರಿ. ಯಾಕಂದ್ರೆ ನಾವು ರಾಜರು ಅಂತ ಭಾವಿಸಿದ್ರು ಹಂಸ ಮತ್ತು ಡಿಂಬಿಕರಿಬ್ಬರು ಕೂಡ. ದುರಾಗ್ರಹ ಪೀಡಿತರಾಗಿದ್ದಾರೆ ಈ ಸನ್ಯಾಸಿ ಮತ್ತು ಇವನ ಶಿಷ್ಯರೆಲ್ಲರೂ ಕೂಡ. ಇವನಿಗೆ ಜಾತಿಯೂ ಇಲ್ಲ, ವರ್ಣವೂ ಇಲ್ಲ, ಆಶ್ರಮವೂ ಇಲ್ಲ. ನಾವು ಇಲ್ಲಿಗೆ ಬಂದದ್ದು ಒಳ್ಳೇದಾಯ್ತು. ಇಲ್ಲಿಗೆ ಬಂದು ಈ ಗುರುವನ್ನು ನಾವು ಮೊದಲು ಸರಿದಾರಿಗೆ ತಂದ್ರೆ ಅವನನ್ನು ಹಿಂಬಾಲಿಸಿ ಅವನ ಶಿಷ್ಯರು ಕೂಡ ಸರಿದಾರಿಗೆ ಬರ್ತಾರೆ. ಹಾಗಾಗಿ ಜಗತ್ತಿಗೆ ನಾವು ಉದ್ಧಾರ ಮಾಡಿದಂತಾಗ್ತದೆ ಅಂತ ಈಗ ಆಲೋಚನೆ ಮಾಡಿ ತಮ್ಮ ಸ್ನೇಹಿತನಾದಂಥ ಜನಾರ್ದನನ್ನು ಕರ್ಕೊಂಡು ಆ ದುರ್ವಾಸ ಋಷಿಯ ಸಮೀಪಕ್ಕೆ ಬಂದ್ರು. ಅವರು ಅವನನ್ನು ಬೈದರು. ಅಂತಃಕರಣದ ಅಂದ್ರೆ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಜ್ಞಾನವೂ ಇಲ್ಲ ನಿನಗೆ, ದೊಡ್ಡ ಜ್ಞಾನಿ ಅಂತ ಸೋಗ ಹಾಕೊಂಡು ಇಲ್ಲಿ ಬಂದು ಕುತ್ಕೊಂಡಿದ್ದಿ. ನೀನು ಯಾವ ಆಶ್ರಮದಲ್ಲಿದ್ದಿ? ನೀನು ಬ್ರಹ್ಮಚಾರಿಯೇ, ಗೃಹಸ್ಥನೇ ಅಥವಾ ವಾನಪ್ರಸ್ಥನೇ? ನೀನು ಯಾವ ಆಶ್ರಮದಲ್ಲಿದ್ದಿ? ಗೃಹಸ್ಥಾಶ್ರಮವನ್ನು ಬಿಟ್ಟು ದೊಡ್ಡ ಸನ್ಯಾಸಿ ವೇಷದಲ್ಲಿ ಬಂದು ಕೂತಿದ್ದೀಯಲ್ಲ, ಏನು ಸಾಧಿಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಿ ನೀನು? ನಿನಗೆ ಸಿಗುವಂತ ಲಾಭವಾದ್ರೂ ಏನು? ನೀನೊಬ್ಬ ದೊಡ್ಡ ದಂಭಾಚಾರಿ ಅಂತ ನಮ್ಗೆ ಅನಿಸ್ತಾ ಇದೆ. ಸನ್ಯಾಸಿ ಆಗಿಬಿಟ್ರೆ ಅದರಿಂದ ಏನೋ ದೊಡ್ಡ ಲಾಭ ಇದೆ ಅಂತ ನೀನು ತಿಳಿದಿರಬಹುದು. ಆದ್ರೆ ನಿನ್ನನ್ನು ನೋಡಿ ನಾವು ಸನ್ಯಾಸಿಗಳಾಗಬೇಕು ಅಂತ ಎಷ್ಟೋ ಜನ ಭ್ರಮಿಸ್ತಾರಲ್ಲ. ಜಗತ್ತಿಗೆ ನೀನು ಅಪಕಾರ ಮಾಡ್ತಿದ್ದಿ, ಅದು ಗೊತ್ತಿರಲಿ. ಯಜ್ಞ, ಯಾಗ ಇತ್ಯಾದಿಗಳನ್ನು ಮಾಡಿ ಯಜ್ಞಗಳನ್ನು ತಾವು ಮಾಡುವವರು ಮತ್ತು ಬೇರೆಯವ್ರ ಕಡೆಯಿಂದ ಮಾಡಿಸುವವರು, ಅಧ್ಯಯನ ಮಾಡುವವರು, ಅಧ್ಯಾಪನ ಮಾಡುವವರು, ದಾನ ತಗೊಳ್ಬೇಕಾದವರು ಮತ್ತು ದಾನ ಕೊಡಬೇಕಾದವರು, ಇದನ್ನೆಲ್ಲವನ್ನು ಮಾಡಬೇಕಂತ ಗೃಹಸ್ಥರೇ. ನೀನು ಸನ್ಯಾಸ ಆಶ್ರಮ ಸ್ವೀಕಾರ ಮಾಡಿಬಿಟ್ರೆ ನಿನ್ನನ್ನು ನೋಡಿ ಉಳಿದವರು ಸನ್ಯಾಸಿಗಳಾದರೆ ಯಜ್ಞ, ಯಾಜನ, ಅಧ್ಯಯನ, ಅಧ್ಯಾಪನ ಇತ್ಯಾದಿಗಳನ್ನು ಮಾಡುವವರು ಯಾರು? ದಾನ ಕೊಡುವವರು ಯಾರೋ, ದಾನ ತಗೊಳ್ಳುವವರು ಯಾರು? ಹಾಗಾಗಿ ಜಗತ್ತಿನ ಸಮಸ್ತ ವ್ಯವಸ್ಥೆಗೆ ನೀನು ಭಂಗ ತರ್ತಾ ಇದ್ದೀವಿ. ನೀನೊಬ್ಬ ಹಾಳಾಗೋದಲ್ಲದೆ ಈ ನಿನ್ನ ಅನುಯಾಯಿಗಳೆಲ್ಲರನ್ನೂ ಕೂಡ ನೀನು ಹಾಳು ಮಾಡ್ತಾ ಇದ್ದೀವಿ. ಮಂದಬುದ್ಧಿಯ ಅಂತ ಬ್ರಾಹ್ಮಣನೇ, ಇಲ್ಲಿ ತನಕ ನಿನಗೆ ಯಾರು ಶಿಕ್ಷೆ ಕೊಡ್ಲಿಲ್ಲೇನೋ? ನಾವೇ ನೀವು ಮೊದಲೇ ಶಿಕ್ಷೆ ಬಂದು ಕೊಡ್ಬೇಕಾಯ್ತೇನೋ? ಗೃಹಸ್ಥಾಶ್ರಮವನ್ನು ಬಿಟ್ಟು ಬಂದು ಕಾವಿ ಬಟ್ಟೆಯನ್ನು ಉಟ್ಕೊಂಡು ದಂಭಾಚಾರ ಯಾರು ಮಾಡ್ತಿರ್ತಾರಲ್ಲ ಅವ್ರನ್ನ ಶಿಕ್ಷಿಸಬೇಕಾದ್ದು ರಾಜನ ಕರ್ತವ್ಯ. ಯಾರು ರಾಜರು ನಿನ್ನನ್ನು ಇಲ್ಲಿ ತನಕ ಸಿಗ್ಲಿಲ್ಲ, ಆದ್ರಿಂದ ನೀನು ಸ್ವೇಚ್ಛಾಚಾರಿಯಾಗಿದ್ದಿ. ಯಾವ ರಾಜನು ನಿಮ್ಮ ಅಪರಾಧವನ್ನು ನೋಡದೆ ಕಣ್ಣು ಮುಚ್ಕೊಂಡು ಕೂತಿರ್ತಾನಲ್ಲ ಅವನು ಮಹಾಪಾಪಿಯೇ ಸರಿ.
ಹಾಗಾಗಿ ಮೊದಲು ಗೃಹಸ್ಥಾಶ್ರಮಕ್ಕೆ ಬಾ ಅಂದ್ರು. ನಾವು ನಿನಗೊಂದು ಮದುವೆ ಮಾಡ್ತೀವಿ ಅಂತೇನೋ ಅನ್ಲಿಲ್ಲ, ಪುಣ್ಯ ಗೃಹಸ್ಥಾಶ್ರಮಕ್ಕೆ ಬಾ ಅಂತ ಅಷ್ಟೇ ಹೇಳಿದ್ರು. ಜಿತೇಂದ್ರಿಯನಾಗಿರು, ಮದುವೆ ಮಾಡ್ಕೋ, ಜಿತೇಂದ್ರಿಯನಾಗಿರು, ಮದುವೆ ಮಾಡ್ಕೊಂಡ್ರು ಜಿತೇಂದ್ರಿಯನಾಗಿರ್ಬಹುದು. ಗೃಹಸ್ಥಾಶ್ರಮದಲ್ಲಿ ಹೇಳಿದಂಥ ಪಂಚ ಮಹಾಯಜ್ಞಗಳನ್ನು ಮಾಡು. ಇದರ ಫಲವಾಗಿ ಸ್ವರ್ಗದಲ್ಲಿ ಅನೇಕ ರೀತಿಯಾದಂಥ ಸುಖಭೋಗಗಳನ್ನು ಅನುಭವಿಸು. ಎಲ್ಲ ರೀತಿಯ ಶ್ರೇಯಸ್ಸಿಗೆ ಗೃಹಸ್ಥಾಶ್ರಮವೇ ಶ್ರೇಯಸ್ಕರ. ಇವರು ಈ ಹಂಸ ಮತ್ತು ಡಿಂಬಿಕರಿಬ್ಬರು ಬೈದದ್ದನ್ನು ನೋಡಿ ಆ ಜನಾರ್ದನ ಅನ್ನುವಂಥ ಅವ್ರ ಸ್ನೇಹಿತನಿಗೆ ಬಹಳ ದುಃಖ ಆಯಿತು. ರಾಜಕುಮಾರರೇ, ನೀವಿಬ್ರು ಮದೋನ್ಮತ್ತರಾಗಿದ್ದೀರಿ, ನಿಮ್ಮ ಬಾಯಿಂದ ಇಂಥ ಮಾತುಗಳು ಬರಬಾರ್ದಿತ್ತು, ನಾನು ಆ ಮಾತುಗಳನ್ನು ಕೇಳಬಾರ್ದಿತ್ತು. ನಿಮ್ಮಿಬ್ಬರಿಗೂ ಆಯುಷ್ಯ ತೀರಿ ಬಂದಂತೆ ಕಾಣಿಸ್ತಾ ಇದೆ, ಎಚ್ಚರಿಕೆಯಿಂದಿರಿ. ಇವರೆಲ್ಲರೂ ಶುದ್ಧ ಹೃದಯ ಇರುವಂಥ ಸನ್ಯಾಸಿಗಳು, ತಮ್ಮ ಮನಸ್ಸಿನಲ್ಲಿ ಓಂಕಾರ ಮಂತ್ರವನ್ನು ಧ್ಯಾನ ಮಾಡುವಂಥವ್ರು. ಬ್ರಹ್ಮಚಾರಿ, ಗೃಹಸ್ಥ ಮತ್ತು ವಾನಪ್ರಸ್ಥ ಮತ್ತು ಸನ್ಯಾಸ ಅನ್ನುವಂಥ ಕೊನೆಯ ಸನ್ಯಾಸಾಶ್ರಮ ಏನಿದೆ, ಈ 4 ಆಶ್ರಮಗಳಲ್ಲಿ ಸನ್ಯಾಸಾಶ್ರಮ ಬಹಳ ಶ್ರೇಷ್ಠವಾದದ್ದು. ಮೊದಲಿನ 3 ಆಶ್ರಮಗಳಿಗೂ ದಾರಿದೀಪವಾದದ್ದು ಆ ಸನ್ಯಾಸ. ಸನ್ಯಾಸಾಶ್ರಮದಲ್ಲಿ ಯಾರಿಗೆ ದೃಢವಾದಂಥ ನಿಷ್ಠೆ ಇರ್ತದೋ ಅವನು ಮಹಾ ಪುಣ್ಯಾತ್ಮ ಅಂತ ಅನ್ಸ್ಕೊಳ್ತಾನೆ. ನೀವು ಎಂದೂ ಕೂಡ ಹಿರಿಯ ಮತ್ತು ಗುರುಗಳ ಸೇವೆ ಮಾಡಿ ಜ್ಞಾನವನ್ನು ಪಡ್ಕೊಂಡಿಲ್ಲ, ಶಾಸ್ತ್ರಗಳ ಮೂಲಕವಾಗಿ ಸರಿಯಾದಷ್ಟು ತಿಳುವಳಿಕೆಯನ್ನು, ತತ್ವಜ್ಞಾನವನ್ನು ಪಡ್ಕೊಂಡಿಲ್ಲ. ಆ ಕಾರಣಕ್ಕಾಗಿ ಇಂಥ ದುರಹಂಕಾರದ ಮಾತನಾಡ್ತಿದ್ದೀರಿ. ನಿಮ್ಮ ಜೊತೆಗಿದ್ದುಕೊಂಡು ನಿಮ್ಮ ಸ್ನೇಹಿತ ಅಂತ ಅನಿಸ್ಕೊಂಡು ಇಂಥ ಪಾಪದ ಮಾತುಗಳನ್ನು ಕೇಳುವುದು ನನಗೂ ಕೂಡ ಅನಿವಾರ್ಯವಾಗಿದೆ. ಇನ್ನು ಮುಂದೆ ನಿಮ್ಮ ಮಾತುಗಳನ್ನು ನಾನು ಕೇಳಲಾರೆ, ಇಲ್ಲಿಂದ ಹೊರಟು ಹೋಗ್ತೇನೆ. ಘೋರವಾದ ವಿಷವನ್ನಾದರೂ ಕೂಡ ಪ್ರಾಣ ಬಿಡ್ತೇನೆ, ಅಥವಾ ಸಮುದ್ರದಲ್ಲಾದರೂ ಹೋಗಿ ಬಿದ್ದು ಸತ್ತು ಹೋಗ್ತೇನೆ. ನಿಮ್ಮ ಮಾತನ್ನು ಮಾತ್ರ ಅವನು ಕೇಳಲಾರೆ ಅಂತ ಜನಾರ್ದನ ಗೋಳಾಡಿದ. ದೂರ್ವಾಸರು ಮೊದಲೇ ಸಿಟ್ಟಿನ ಸ್ವಭಾವದವರು. ಅಂಥವರಿಗೆ ಈ ಹಂಸ ಮತ್ತು ಡಿಂಬಿಕರ ಮಾತನ್ನು ಕೇಳಿ ಮತ್ತಷ್ಟು ಕ್ರೋಧ ಉರಿಯಿತು. ಆ ಇಬ್ಬರು ರಾಜಕುಮಾರರನ್ನ ಸುಟ್ಟು ಬಿಡುವವರಂತೆ ನೋಡಿದ್ರು. ದುರ್ವಾಸರ ಶಕ್ತಿ ಎಂತಾಗಿತ್ತು ಅಂದ್ರೆ 2 ಕಣ್ಣುಗಳಿಂದ ರಾಜಕುಮಾರರನ್ನು ನೋಡಿದ್ರು. 2 ಕಣ್ಣುಗಳ ಪೈಕಿ ಒಂದು ಕಣ್ಣಿನಿಂದ ಆ ರಾಜಕುಮಾರರನ್ನು ಸಿಟ್ಟಿನಿಂದ ನೋಡಿದ್ರು, ಮತ್ತೊಂದು ಕಣ್ಣಿನಿಂದ ಸೌಮ್ಯ ದೃಷ್ಟಿಯಿಂದ ಈ ಬ್ರಾಹ್ಮಣನನ್ನು ನೋಡಿದ್ರು. ಸೌಮ್ಯ ದೃಷ್ಟಿಯಿಂದ ಬ್ರಾಹ್ಮಣನನ್ನು ನೋಡಿದ್ರು. ಆ ರಾಜಕುಮಾರರಿಗೆ ಹೇಳಿದ್ರು, ಧ್ವಂಸತ ಹಾಳಾಗಿ ಹೋಗಿ, ಒಂದು ಕ್ಷಣವೂ ಇಲ್ಲಿ ನಿಲ್ಲಬೇಡಿ. ಇಲ್ಲಿ ನಿಂತರೆ ನನ್ನ ಸಿಟ್ಟಿಗೆ ಗುರಿ ಆಗ್ತೀರಿ ನೀವು, ಬೇಗ ಇಲ್ಲಿಂದ ಎದ್ದು ಹೋಗಿ, ಅಥವಾ ನಾನೇ ಇಲ್ಲಿಂದ ಎದ್ದು ಹೋಗ್ತೇನೆ. ನಿಮ್ಮಂಥ ಮೂರ್ಖರ ಎದುರಿಗಿರೋದು ನನಗೆ ಉಚಿತ ಅಲ್ಲ ಅಂತ ಅವ್ರು ಭಾವಿಸಿದ್ರು ಆ ದುರ್ವಾಸರು. ಅಲ್ಲಿಂದ ಹೋಗ್ಬೇಕು ಅಂತ ಹೇಳಿ ಬೇರೆ ಕಡೆ ಧಾವಿಸಬೇಕು ಅಂತ ಹೆಜ್ಜೆ ಇಟ್ರು. ಆದ್ರೆ ಹಂಸ ಏನ್ ಮಾಡಿದ, ಆ ದೂರ್ವಾಸರನ್ನು ಮುಂದೆ ಹೋಗದಂತೆ ತಡೆಗಟ್ಟಿದ. ಆ ದೂರ್ವಾಸರ ರಟ್ಟೆಯನ್ನ ಹಿಡಿದ. ದೂರ್ವಾಸರ ರಟ್ಟೆಯನ್ನು ತನ್ನ ಎಡಗೈಯಿಂದ ಹಿಡಿದು ಬಲಗೈಯಿಂದ ಖಡ್ಗವನ್ನು ತಗೊಂಡು ಅವ್ರ ತಲೆ ಕತ್ತರಿಸ್ಲಿಕ್ಕೆ ಹೋಗ್ಲಿಲ್ಲ, ಅವರು ಉತ್ತಂತ ಕೌಪಿನವನ್ನೇ ಕತ್ತರಿಸಿದ, ಅವರಿಗೆ ಅವಮಾನ ಮಾಡಿದ. ಆ ಉಳಿದ ಸನ್ಯಾಸಿಗಳೆಲ್ಲರೂ ದಿಕ್ಕಾಪಾಲಾಗಿ ಓಡಿ ಹೋದ್ರು, ಹೆದರಿದ್ರು. ಎಂಥ ಕಷ್ಟ ಬಂತಿದ್ದು, ಇಂಥ ಪೂಜ್ಯರಾದಂಥ ಸನ್ಯಾಸಿಗಳಿಗೆ ಇಂಥ ಅನ್ಯಾಯವನ್ನು ಮಾಡ್ತಿದ್ದಾರಲ್ಲ ಈ ರಾಜಕುಮಾರರು ಅಂತ, ಇಂಥ ಅನ್ಯಾಯ ಮಾಡ್ತಿದ್ದಾರಲ್ಲ ಈ ರಾಜಕುಮಾರರು, ಇವರ ಸ್ನೇಹಿತ ಅಂತ ಅನಿಸ್ಕೊಂಡು ನಾನು ಈ ಎಲ್ಲವನ್ನು ಸಹಿಸಿಕೊಳ್ಬೇಕಾಗಿದೆಯಲ್ಲ ಅಂತ ಆ ಜನಾರ್ದನ ಅನ್ನೋ ಬ್ರಾಹ್ಮಣ ಬಹಳಷ್ಟು ಸಂಕಟಪಟ್ಟ ಆ ಹಂಸ ಮತ್ತು ಡಿಂಬಿಕ ಅನ್ನುವಂಥವರ ಅಕೃತ್ಯವನ್ನು ನೋಡಿ. ದುರ್ವಾಸರು ಅವರಿಗೆ ಶಾಪ ಕೊಡ್ಲಿಕ್ಕೆ ಸಮರ್ಥರಾಗಿದ್ರು ಕೂಡ ಆ ಹಂಸ ಮತ್ತು ಡಿಂಬಿಕರಿಗೆ ಶಾಪ ಕೊಡ್ಲಿಲ್ಲ. ಯಾಕೆ ಶಾಪ ಕೊಡ್ಲಿಲ್ಲ ಅಂತಂದ್ರೆ, ಹಿಂದೊಮ್ಮೆ ಅದನ್ನು ಹೇಳಿದ್ದೆ ಗಮನಿಸ್ಬೇಕು. ದುರ್ವಾಸರು ಅಂದ್ರೆ ಶಿವನ ಅವತಾರ ಅಂತ ಆದ್ಮೇಲೆ ತಾವೇ ಆ ಹಂಸ ಡಿಂಬಿಕರಿಬ್ಬರಿಗೂ ಕೂಡ ಅಧೇಯರಾಗಿರಿ ಅಂತ ವರ ಕೊಟ್ಟಿದ್ರು ಹಿಂದೆ. ತಾನೇ ಕೊಟ್ಟಂತ ವರವನ್ನ ಮುರಿಯಲಿಕ್ಕೆ ಅವ್ರು ಬಯಸಲಿಲ್ಲ. ಬೇರೆ ಯಾರಾದ್ರೂ ಈ ತರ ಮಾಡಿದ್ರೆ ಇಷ್ಟೊತ್ತಿಗಾಗಲೇ ಅವ್ರು ಸುಟ್ಟು ಬೂದಿ ಆಗಿರ್ತಿದ್ರು. ತಾನೇ ವರ ಕೊಟ್ಟಿದ್ದೇನೆ ಹಿಂದೆ, ಈಗ ಆ ವರಕ್ಕೆ ವ್ಯತಿರಿಕ್ತವಾಗಿ ಅವರಿಬ್ಬರಿಗೆ ಶಿಕ್ಷೆ ಕೊಡೋದು ಹೇಗೆ? ದೂರ್ವಾಸರು ಸುಮ್ಮನೆ ಆಗ್ಬೇಕಾಯ್ತು. ಹಾಗಾಗಿ ಆ ದುರ್ವಾಸರ ಮತ್ತು ಅವರ ಗುಂಪಿಗೆ ದೊಡ್ಡ ಅಪಚಾರವನ್ನು ಬಗೆದರು ಈ ಹಂಸ ಮತ್ತು ಡಿಂಬಿಕರಿಬ್ಬರು ಕೂಡ. ಅವರ ಕೌಪೀನವನ್ನು ಮಾತ್ರ ಹರಿದು ಹೋಗಿದ್ದಲ್ಲ, ಅವರ ದಂಡ, ಕಮಂಡಲು ಇತ್ಯಾದಿಗಳನ್ನು ಕೂಡ ಧ್ವಂಸ ಮಾಡಿದರು. ಹೇಳಿದ್ರು ಆ ದುರ್ವಾಸರು,
ನಾನು ನಿಮಗೆ ಶಾಪ ಕೊಡ್ಲಿಕ್ಕೆ ಸಮರ್ಥನಾಗಿದ್ರೂ ಕೂಡ ಇದು ಪವಿತ್ರವಾದಂತಹ ಆಶ್ರಮ ಭೂಮಿ, ಈ ಆಶ್ರಮ ಭೂಮಿಯ ಪಾವಿತ್ರ್ಯಕ್ಕೆ ಅಪಚಾರ ಆಗಬಾರದು ಅಂತ ಹೇಳಿ ನಾನು ಯಾವ ಶಾಪವನ್ನು ಕೊಡ್ತಾ ಇಲ್ಲ. ಯದುವಂಶದಲ್ಲಿ ಹುಟ್ಟಿ ಬಂದಿರುವಂತಹ ವಿಷ್ಣು ಕೃಷ್ಣ ಅನ್ನುವ ಹೆಸರಿನಿಂದ ನಿಮ್ಮ ಮೇಲೆ ದಂಡೆತ್ತಿ ಬರುವವನಿದ್ದಾನೆ. ಅವನು ಬಂದು ನಿಮಗೆ ಶಿಕ್ಷೆ ಕೊಡುವವನಿದ್ದಾನೆ. ನೀವಿಬ್ಬರು ಎಂಥ ದುರಾಚಾರವನ್ನು ಮಾಡ್ತಿದ್ದೀರಿ ಅಂತ ಅನ್ನೋದು ಈಗ ನಿಮಗೆ ತಿಳಿತಾ ಇಲ್ಲ. ನಿಮಗೆ ಸಹಾಯಕನಾದಂತಹ ಜರಾಸಂಧ ಇದ್ದಾನಲ್ಲ, ಆ ಜರಾಸಂಧನೂ ಕೂಡ ನಿಮ್ಮನ್ನು ತಡೀಬೇಕಾಗಿತ್ತು, ತಡೀಲಿಲ್ಲ. ಈ ಹಂಸ ಮತ್ತು ಡಿಬಿಕರ ಕಥೆ ಏನಿದೆ, ಇದನ್ನು ಜರಾಸಂಧನ ವಧೆಯಕ್ಕಿಂತ ಮೊದಲೇ ಹೇಳಬೇಕಾಗಿತ್ತು. ಆದರೆ ಆವಾಗ ನನಗೆ ಈ ಕಥೆ ನೆನಪಿಗೆ ಬರಲಿಲ್ಲ, ಅದರಿಂದ ಅದನ್ನು ಹೇಳಲಿಕ್ಕಾಗಲಿಲ್ಲ. ಹರಿವಂಶದಲ್ಲಿರೋದು ಆಮೇಲೆ ಇದೆ. ಹರಿವಂಶದಲ್ಲಿ ಹಂಸ ಡಿಬಿಕರ ಕಥೆ ಇದೆ, ಜರಾಸಂಧನ ಕಥೆ ಇಲ್ಲ. ಅದನ್ನ ಕೃಷ್ಣನ ಕಥೆ ಪೂರ್ಣ ಬರಬೇಕು ಅಂತ ಹೇಳಿದ್ದೆ. ಹಾಗಾಗಿ ಭಾಗವತ ಮತ್ತು ಮಹಾಭಾರತದಲ್ಲಿ ಇದ್ದಂತೆ ಜರಾಸಂಧನ ಕಥೆಯನ್ನು ಅನುವಾದ ಮಾಡಿಕೊಂಡಿದ್ದೆ. ಹರಿವಂಶದಲ್ಲಿ ಹಂಸ ಡಿಬಿಕರ ಕಥೆ ಇದೆ, ಜರಾಸಂಧನ ಕಥೆ ಇಲ್ಲ. ಭಾಗವತದಲ್ಲಿ ಹಂಸ ಡಿಬಿಕರ ಕಥೆ ಬಂದಿಲ್ಲ. ಹಾಗಾಗಿ ಮೊದಲು ಹಂಸ ಡಿಬಿಕರ ವಧೆ ಆಯಿತು, ಅದಾದ್ಮೇಲೆ ಜರಾಸಂಧನ ವಧೆ ಆಯಿತು ಅನ್ನೋದನ್ನ ತಾತ್ಪರ್ಯದಲ್ಲಿ ಹೇಳಿದಂತೆ ಅದರ ಕಥೆಯ ಅನುಕ್ರಮವನ್ನು ಸ್ವೀಕಾರ ಮಾಡಬೇಕು. ಜರಾಸಂಧನಾದ್ರೂ ಕೂಡ ನಿಮ್ಮನ್ನು ತಡಿಬೇಕಾಗಿತ್ತು, ಆದ್ರೆ ಅವನು ತಡೆದಿಲ್ಲ. ಅವನು ಸದಾ ಧರ್ಮ ಮಾರ್ಗದಲ್ಲೇ ಇದ್ದಂಥವನು. ನಿಮ್ಮಂತಹ ನೀಚರು ಅವನಿಗೆ ಅನುಯಾಯಿಗಳಾಗಿದ್ದೀರಿ. ಅನುಯಾಯಿಗಳಾಗಿದ್ದರಿಂದ ಅವನು ಕೂಡ ತನ್ನ ಪುಣ್ಯವನ್ನು ಇವತ್ತು ಕಳ್ಕೊಂಡಿದ್ದಾನೆ. ಹಿಂದೊಮ್ಮೆ ಹೇಳಿದ್ದೆ, ದೂರ್ವಾಸರು ಆ ಜರಾಸಂಧನ ಹತ್ರನೇ ಹೋಗಿದ್ರು. ಜರಾಸಂಧನ ಹತ್ರ ಹೋಗಿ ಅವನಿಗೆ ದೂರ ಹೇಳಿದ್ರು, ನಿನ್ನ ಶಿಷ್ಯರಾದಂತಹ ಹಂಸ ಡಿಬಿಕರಿಬ್ಬರು ಕೂಡ ನಮಗೆ ಮತ್ತು ನಮ್ಮ ಗುಂಪಿಗೆ, ಸನ್ಯಾಸಿಗಳ ಗುಂಪಿಗೆ ಈ ತರ ಅಪಚಾರ ಮಾಡಿದ್ದಾರೆ ಅಂತ ಜರಾಸಂಧನಿಗೆ ಹೋಗಿ ಹೇಳಿದ್ರು. ಆದ್ರೆ ಆ ಜರಾಸಂಧ ತನ್ನ ಶಿಷ್ಯರಾದಂತಹ, ತನ್ನ ಹಿಂಬಾಲಕರಾದಂತಹ ಆ ಹಂಸ ಡಿಬಿಕರ ಬಗ್ಗೆ ಏನೂ ಕ್ರಮ ತಗೊಂಡಿರಲಿಲ್ಲ. ಆಗ ಆ ಜರಾಸಂಧನ ಅರಮನೆಯಲ್ಲಿ ಒಂದು ಗುಡ್ಡ ಇತ್ತಲ್ಲ, ದೊಡ್ಡ ಪರ್ವತ, ಶಿವಲಿಂಗದ ಆಕಾರದ ಪರ್ವತ. ಆ ಪರ್ವತದಲ್ಲಿದ್ದಂತಹ ಶಿವನ ಸಾನ್ನಿಧ್ಯ ಹಾಳಾಗಿ ಹೋಗಿತ್ತು. ಅದಕ್ಕಿಂತ ಮೊದಲು ಜರಾಸಂಧನ ಅರಮನೆಯಲ್ಲಿದ್ದಂತಹ ಅಥವಾ ಅವನ ರಾಜಧಾನಿಯಲ್ಲಿದ್ದಂತಹ ಶಿವಲಿಂಗ ರೂಪವಾದಂತಹ ಪರ್ವತಕ್ಕೆ ನಿತ್ಯ ಪೂಜೆ ಸಲ್ಲಿಸಿತ್ತು. ದೂರ್ವಾಸರ ಶಾಪದಿಂದ ಅಲ್ಲಿರುವಂತಹ ಶಿವ ಸಾನ್ನಿಧ್ಯ ಹಾಳಾಗಿ ಹೋಗಿ ಅದೊಂದು ಕೇವಲ ಪರ್ವತವಾಗಿ ಉಳಿದುಬಿಟ್ಟಿತ್ತು. ಅರ್ಜುನ, ಭೀಮ ಮತ್ತು ಕೃಷ್ಣರು ಜರಾಸಂಧನನ್ನ ದಮನ ಮಾಡಬೇಕು ಅಂತ ಹೋದಾಗ ಮೊದಲು ಆ ಪರ್ವತವನ್ನೇ ತಮ್ಮ ಕೈಗಳಿಂದ ಪುಡಿಗಟ್ಟಿದ್ರು ಅಂತ ಅವರ ಕಥೆ ಹೇಳಿದ್ದೆ. ದೂರ್ವಾಸರು ಹಂಸನಿಗೆ ಈಗ ಹೇಳಿ, ಇಲ್ಲಿ ನಿಲ್ಬೇಡ, ಕೂಡಲೇ ಇಲ್ಲಿಂದ ಎದ್ದು ಹೋಗು ಅಂತ ಅವನಿಗೆ ಬೆದರಿಸಿದ್ರು. ಆದರೆ ಅವ್ರು ಯಾರೂ ಕೂಡ ಆ ಹಂಸನಾಗ್ಲಿ ಡಿಬಿಕನಾಗ್ಲಿ ಇವರು ಮಾತನ್ನು ಕೇಳಲಿಲ್ಲ. ಮತ್ತಷ್ಟು ಅವರಿಗೆ ಅಪಚಾರ ಮಾಡಿದ್ರು. ಆ ಹಂಸ ಡಿಂಬಕ ರಾಜಕುಮಾರರಿಬ್ಬರು ಯತಿಗಳ ಕಾವಡಿಯ ನಿಲುವು ಅಂತ ಹೇಳ್ತಾರೆ. ಕಾವಡಿಯ ನಿಲುವು ಅಂದ್ರೆ ಕೆಲವರು ಸನ್ಯಾಸಿಗಳು ತಮ್ಮ ಆಹಾರ ಪದಾರ್ಥಗಳನ್ನು ಇತ್ಯಾದಿಗಳನ್ನು ಹಾಕೊಳ್ಳಿಕ್ಕೆ ಒಂದು ಜೋಳಿಗೆಯನ್ನು ಹಾಕೊಂಡಿರ್ತಾರೆ. ಇನ್ನು ಕೆಲವು ಸನ್ಯಾಸಿಗಳು ಒಂದು ಕೋಲ್ ತೆಗೆದುಕೊಂಡು ಆ ಕೋಲಿನ ಎರಡೂ ತುದಿಗೆ ಜೋಳಿಗೆಗಳನ್ನ ಹಾಕೊಂಡಿರ್ತಾರೆ. ಕೋಲನ್ನು ತಮ್ಮ ಹೆಗಲಿನ ಮೇಲೆ ಸಮತೋಲನ ಮಾಡಿಕೊಂಡು ಪ್ರಯಾಣ ಮಾಡ್ತಿರ್ತಾರೆ. ಅದಕ್ಕೆ ಕಾವಡಿಯ ನಿಲುವು ಅಂತ ಹೇಳ್ತಾರೆ. ಮತ್ತು ಮರದ ಕಮಂಡಲು, ನೀರು ಇತ್ಯಾದಿಗಳನ್ನು ಸ್ವೀಕಾರ ಮಾಡಲಿಕ್ಕೆ, ಮತ್ತು ಭೋಗದ ಪಾತ್ರೆಗಳು, ದಂಡಗಳು ಇತ್ಯಾದಿ ಎಲ್ಲ ಸಾಮಗ್ರಿಗಳನ್ನು ನುಚ್ಚು ನೂರು ಮಾಡಿದರು. ಅಷ್ಟಕ್ಕೆ ಬಿಡಲಿಲ್ಲ. ಅಲ್ಲಿ ಸಮೀಪದಲ್ಲಿ ಕೆಲವರು ಬೇಡ ಜಾತಿಯವರಿದ್ರು, ವ್ಯಾಧರಿದ್ರು. ಅವರನ್ನು ಕರೆದು ನಮಗೆ ಹಸಿವಾಗ್ತಾ ಇದೆ, ಮಾಂಸದ ಅಡಿಗೆ ಮಾಡಿ ಬಡಿಸ್ರಿ ಅಂತ ಹೇಳಿದರು. ದೂರ್ವಾಸರ ಆಶ್ರಮದಲ್ಲಿ ಮಾಂಸವನ್ನು ಕೂಡ ಬೇಯಿಸಿದ್ರು. ಆ ವ್ಯಾಧರು ಬೇಯಿಸಿದಂತಹ ಮಾಂಸವನ್ನು ಯಥೇಚ್ಛವಾಗಿ ತಿಂದು ಆ ಆಶ್ರಮದ ಪಾವಿತ್ರ್ಯವನ್ನೆಲ್ಲ ಹಾಳು ಮಾಡಿ ತಮ್ಮ ನಗರಕ್ಕೆ ಹೋಗಿಬಿಟ್ರು. ಜನಾರ್ದನನು ಕೂಡ ಅವರು ಮಾಡಿದಂತಹ ಈ ಅನ್ಯಾಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ಮನಸ್ಸಿನಲ್ಲಿ ಸಂಕಟ ಪಟ್ಕೊಂಡು ಅವರ ಹಿಂಬಾಲಕನಾಗಿ ಮುಂದೆ ಹೋದ. ಆಗ ಆ ದುರ್ವಾಸರು ಯತಿಗಳಿಗೆಲ್ಲ ಹೇಳಿದರು, ಯತಿಶ್ರೇಷ್ಠರೇ, ಈ ಪುಷ್ಕರ ಕ್ಷೇತ್ರದಿಂದ ಹೊರಟು ಹೋಗಿ ದಾರಿಯಲ್ಲಿ ನಿಧಾನವಾಗಿ ಪ್ರಯಾಣವನ್ನು ಮಾಡಿ ಭಗವಂತನ ಶ್ರೀಕೃಷ್ಣನ ಸಂದರ್ಶನ ಮಾಡೋಣ. ಅವನ ಮುಂದೆ ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳೋಣ. ಕೃಷ್ಣ ಎಲ್ಲ ಸಜ್ಜನರಿಗೂ ಬಂದಂತಹ ಆಪತ್ತುಗಳನ್ನು ಪರಿಹಾರ ಮಾಡುವಂಥವನು. ಅವನೀಗ ದ್ವಾರಕಾ ನಗರದಲ್ಲಿ ಭೂಮಂಡಲವನ್ನು ಶಾಸನ ಮಾಡ್ತಿದ್ದಾನೆ. ಯತಿಗಳಾದಂತಹ ನಮಗೂ ಕೂಡ ಅವನೇ ರಕ್ಷಕನಾಗಿದ್ದಾನೆ. ಅವನನ್ನು ಕುರಿತು ನಾವೀಗ ರಕ್ಷಕನನ್ನಾಗಿ ಸ್ವೀಕಾರ ಮಾಡೋಣ. ನಮ್ಮ ಒಡೆದಂತಹ ಸಾಮಗ್ರಿಗಳನ್ನ, ದಂಡ, ಕಮಂಡಲು ಇತ್ಯಾದಿಗಳನ್ನು ಅವನಿಗೆ ತೋರಿಸೋಣ ಅಂದ್ರು. ಎಲ್ಲ ಸನ್ಯಾಸಿಗಳು ಅದನ್ನು ಒಪ್ಪಿದ್ರು. ಚೂರು ಚೂರಾಗಿದ್ದಂಥ ತಮ್ಮ ಜೋಳಿಗೆಗಳನ್ನ, ದಂಡ ಕಮಂಡಲುಗಳನ್ನ, ಮರದ ಭೋಜನ ಪಾತ್ರೆಗಳನ್ನ, ಗೋವಿನ ಕಿವಿಯ ಆಕಾರದಲ್ಲಿದ್ದಂಥ ಪಾತ್ರೆಗಳನ್ನ, ಹರಿದು ಹಾಕಿದಂಥ ಕೌಪೀನಗಳನ್ನ, ನಾರು ಮಡಿಗಳನ್ನೆಲ್ಲ ಗಂಟು ಕಟ್ಕೊಂಡ್ರು. ಕೃಷ್ಣನ ಬಳಿಗೆ ಹೋದ್ರು. 5,000 ಜನ ಅವರಿದ್ರು ಅಂತ ಹರಿವಂಶ ಹೇಳಿದೆ. ತಾತ್ಪರ್ಯ ವ್ಯಾಖ್ಯಾನದಲ್ಲಿ ಅವರು 3,000 ಜನ ಇದ್ರು ಅಂತ ಹೇಳಿದೆ. ಹಗಲು ರಾತ್ರಿಗಳ ಪರಿವೇ ಇಲ್ಲದೆ ಪ್ರಯಾಣ ಮಾಡಿ ಅವರು ಆ ದ್ವಾರಕಾ ನಗರವನ್ನು ಸಮೀಪಿಸಿದ್ರು.
ಪ್ರಾತಃ ಕಾಲದಲ್ಲಿ ದ್ವಾರಕಾ ನಗರವನ್ನು ಪ್ರವೇಶ ಮಾಡಿದ್ರು. ಬಾವಿಯ ಸಮೀಪಕ್ಕೆ ಬಂದರು. ಅಲ್ಲೊಂದು ಬಾವಿ ಇತ್ತು. ಬಾವಿಯ ಸಮೀಪಕ್ಕೆ ಬಂದು ಸ್ನಾನ ಆಚಮನ ಇತ್ಯಾದಿಗಳನ್ನು ಮುಗಿಸ್ಕೊಂಡ್ರು. ಎಲ್ಲರೂ ಒಂದೇ ರೀತಿಯಾದಂತಹ ಕಾವಿ ವಸ್ತ್ರಗಳನ್ನು ಧರಿಸಿದ್ರು. ಅವರು ದ್ವಾರಕಾ ನಗರದ ಕೃಷ್ಣನ ಅರಮನೆಯ ಸಮೀಪಕ್ಕೆ ಬಂದು ಅಲ್ಲಿ ಕೃಷ್ಣನ ಸಂದರ್ಶನಕ್ಕಾಗಿ ಪ್ರಯತ್ನ ಪಟ್ಟರು. ಆದರೆ ಅಲ್ಲಿರುವಂತಹ ದ್ವಾರಪಾಲಕರು ಅವರನ್ನು ತಡೆದು ನಿಲ್ಲಿಸಿದ್ರು. ಯಾಕೆಂದ್ರೆ ಒಳಗೆ ಕೃಷ್ಣ ತನ್ನ ಸಹಚರರಾದಂತಹ ಯಾದವರ ಜೊತೆ ಸೇರಿ ಆಟದಲ್ಲಿ ಆಸಕ್ತನಾಗಿದ್ದ. ಗೋಲಕ್ರೀಡಾ ಅಂತಿದೆ, ಚೆಂಡಿನ ಆಟದಲ್ಲಿ ಆಸಕ್ತನಾಗಿದ್ದ ಕೃಷ್ಣ. ಈ ಕೃಷ್ಣನ ವಿನೋದಕ್ಕೆ ಭಂಗ ಬರಬಾರದು ಅಂತ ಹೇಳಿ ಆ ದ್ವಾರಪಾಲಕರು ಈ ದೂರ್ವಾಸರು ಮತ್ತು ಅವರ 5,000 ಶಿಷ್ಯರನ್ನ ಅಲ್ಲೇ ತಡೆದು ನಿಲ್ಲಿಸಿದ್ರು. ಆದ್ರೂ ಕೂಡ ಏನೇ ಆದ್ರೂ ಕೃಷ್ಣನನ್ನೇ ಭೇಟಿಯಾಗಿ ಹೋಗ್ತಿದೆ ಅಂತ ಹಠದಿಂದ ಆ ಸನ್ಯಾಸಿಗಳು ಅಲ್ಲೇ ನಿಂತು ಕೃಷ್ಣನ ದರ್ಶನಕ್ಕಾಗಿ ಪ್ರಯತ್ನ ಪಟ್ಟು ಅನ್ನೋಲ್ಲಿಗೆ ಹರಿವಂಶದ ಭವಿಷ್ಯ ಪರ್ವದ 110ನೇ ಅಧ್ಯಾಯ ಸಮಾಪ್ತ.